ಸಂಬಂಧಿಸಿದ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಂದಿಷ್ಟು ರೋಗಗಳು ಬರ್ತಾವೆ. ಯಾವ ನರಗಳ ಅಸ್ತವ್ಯಸ್ತೆ ಆಯಿತು ನಮ್ಮ ದೇಹದಲ್ಲಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ರೋಗಗಳು ಬರ್ತಾವೆ. ಮೊದಲನೇ ರೋಗ ಯಾವುದು? ಮೂರ್ಛೆ ರೋಗ. ಮೂರ್ಛೆ ರೋಗ ಯಾವ ಕಾರಣದಿಂದ, ಅದಕ್ಕೆ ಕಾರಣ ಏನು, ಅದ್ರ ಸಿಂಟಮ್ಸ್ ಹೆಂಗಿರ್ತದ ನಮ್ಗೆ ಮೂರ್ಛೆ ರೋಗ ಆದ ಅಂತಂದ್ರೆ ತಲೆಗಾದ ಗಾಯಗಳು, ಮೆದುಳಿನ ಟ್ಯೂಮರ್, ದಡಾರ ಸಿಡುಬು, ನಾಯಿ ಕೆಮ್ಮು ಮುಂತಾದ ಬಾಲ್ಯದ ರೋಗಗಳು ಮತ್ತು ಅನುವಂಶೀಯ ಕಾರಣಗಳು. ಯಾವುದು? ತಲೆಗದ ಗಾಯಗಳಿಂದ ಬರ್ಬೋದು, ಮೆದುಳಿನ ಟ್ಯೂಮರ್ನಿಂದ, ದಡಾರ ಸಿಡುಬು ಅಥವಾ ನಾಯಿ ಕೆಮ್ಮು ಮುಂತಾದ ಬಾಲ್ಯದ ರೋಗಗಳು ಮತ್ತು ಅನುವಂಶೀಯತೆಯಿಂದನೂ ನಮ್ಗೇನು ಬರುತ್ತಾ? ಮೂರ್ಛೆ ರೋಗ ಬರುತ್ತೆ. ಲಕ್ಷಣಗಳು: ಪ್ರಜ್ಞೆ ತಪ್ಪುವುದು, ಅನಿಯಂತ್ರಿತ ಮೂತ್ರ ವಿಸರ್ಜನೆ, ಬಾಯಿಯಲ್ಲಿ ನೊರೆ ಅಂದ್ರೆ ಬಾಯಿಯಲ್ಲಿ ಏನು ಮಾಡುತ್ತಾ? ಬುರ್ಗ ಬರುತ್ತಾ. ನೆಕ್ಸ್ಟ್ ಒಂದು ಯಾವುದು? ಅಮ್ನೇಷಿಯಾ. ಇದಕ್ಕೇನಂತೀವಿ? ಇನ್ನೊಂದು ಮರವಿನ ರೋಗ ಕೂಡ ಅಂತಾನು ಹೇಳ್ತೀವಿ. ಇದು ಹೆಂಗ ಅಂತಂದ್ರೆ ಅತಿಯಾದ ಜ್ಞಾಪಕ ಶಕ್ತಿಯನ್ನು ಏನ್ ಮಾಡ್ತೀವಿ? ಕಳೆದುಕೊಳ್ತೀವಿ. ಅದಕ್ಕೇನಂತೀವಿ? ಅಮ್ನೇಷಿಯಾ ಅಂತ ಹೇಳ್ತೀವಿ. ಕಾರಣ: ಮೆದುಳಿನ ಗಾಯ, ಮಾನಸಿಕ ಕಾಯಿಲೆ, ಮೆದುಳಿನ ಸೋಂಕು. ಮೆದುಳಿನಲ್ಲಿ ಏನಾಗುತ್ತಾ? ಸೋಂಕು ಇರ್ಬೋದು, ಮಾನಸಿಕ ಕಾಯಿಲೆ ಆಗಿರ್ಬೋದು ಮತ್ತು ಮೆದುಳಿನಲ್ಲಿ ಗಾಯ ಆದ್ರೂ ಕೂಡ ಏನ್ ಬರುತ್ತಾ? ಅಮ್ನೇಷಿಯಾ ಅಂತ ಬರುತ್ತಾ. ಲಕ್ಷಣ ಹೆಂಗಿರುತ್ತೆ ಇದ್ರದ್ದು ಅಂತಂದ್ರೆ ಅತಿಯಾದ ಮರವು ಏನ್ ಮಾಡುತ್ತಾ? ಉಂಟುಗೊಳ್ತಾ. ಇದೇನು ಹೆಸರು ಹೇಳ್ಕೊಳುತ್ತಾ? ಮರವಿನ ರೋಗ ಅಂದ್ರೆ ನೆನಪಿನ ಶಕ್ತಿ ಕಡಿಮೆ ಇರೋದು. ಪಾರ್ಕಿನ್ಸನ್ಸ್ ರೋಗ ಅಂತ ಬರುತ್ತೆ. ನೆಕ್ಸ್ಟ್ ಒನ್. ಕಾರಣ: ಮಹಾಮಸ್ತಿಷ್ಕದಲ್ಲಿ ಡೋಪಮಿನ್ನ ಉತ್ಪತ್ತಿ ಕಡಿಮೆ ಆಗ್ತದ. ಅದಕ್ಕ ಏನು? ಪಾರ್ಕಿನ್ಸನ್ಸ್ ರೋಗ ಅಂತ ಒಂದು ಬರುತ್ತೆ. ಎಲ್ಲಿ ಮಹಾಮಸ್ತಿಷ್ಕದಲ್ಲಿ ಡೋಪಮಿನ್ ಅನ್ನೋದು ಉತ್ಪತ್ತಿ ಕಡಿಮೆ ಆಯ್ತಂದ್ರೆ ಮಾತ್ರ ಏನಾಗುತ್ತಾ? ಪಾರ್ಕಿನ್ಸನ್ಸ್ ಅಂತ ರೋಗ ಬರುತ್ತೆ. ಲಕ್ಷಣ ಏನು? ನಡುಗುವ ಕೈ, ತಲೆ, ತೆರೆದಿರುವ ಬಾಯಿ, ನಿಯಂತ್ರಣ ತಪ್ಪಿದ ನಡಿಗೆ. ಹೋಗೋ ಟೈಮ್ನಲ್ಲಿ ಏನ್ ಮಾಡ್ತಾರ? ಕರೆಕ್ಟಾಗಿ ಹೋಗಲ್ಲ ಅವರು. ನೆಕ್ಸ್ಟ್ ಒನ್. ಮೆದುಳಿನ ಕ್ಯಾನ್ಸರ್. ಮೆದುಳಿನಲ್ಲಿ ಅಸಹಜವಾಗಿ ಬೆಳೆಯುವ ಜೀವಕೋಶಗಳು ಮತ್ತು ಗಡ್ಡೆಗಳು. ಕಾರಣ: ಜೀವಕೋಶಗಳ ಅನಿಯಂತ್ರಿತ ಕೋಶ ವಿಭಜನೆಯಾಗಿರ್ತದೆ. ಲಕ್ಷಣ ಏನಿರುತ್ತೆ ಇರೋದು? ತಲೆನೋವು, ದೈಹಿಕವಾಗಿ ಕುಗ್ಗುವುದು ಮುಂತಾದವುಗಳು. ಹೌದಾ? ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳದವ. ಈ ಹಿಂದೆ ನೋಡಿದಂತಹ ಎಲ್ಲ ವಿಷಯದ ಕುರಿತು ಕೆಲವೊಂದಿಷ್ಟು ಸಂಬಂಧಿಸಿದ ಪ್ರಶ್ನೆಗಳದವ. ಫಸ್ಟ್ ನಾವೇನು ನೋಡಿದ್ವಿ? ಮೆದುಳಿಗೆ ನೋಡಿದ್ವಿ. ಮೆದುಳಿಗೆ ಸಂಬಂಧಪಟ್ಟದ್ದು ಮತ್ತು ನರಗಳಿಗೆ ಸಂಬಂಧಪಟ್ಟಂತ ಅದರ ಬಗ್ಗೆ ನಾವು ಇಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಕೆಲವು ಪಾಯಿಂಟ್ಸ್ಗಳದವ ಮತ್ತು ಇಂಪಾರ್ಟೆಂಟ್ಸ್ ಅದಾವ. ಇವುಗಳ ಬಗ್ಗೆ ನೋಡೋಣ. ನೆನಪಿನಲ್ಲಿಡಿ, ವಿಶ್ವ ಮೆದುಳಿನ ದಿನ ಅಂತ ಯಾವಾಗಂತೀವಿ ಅಂತಂದ್ರೆ ಜುಲೈ 22. ನಾವು ಈ ದಿನವನ್ನು ನಾವು ವಿಶ್ವ ಮೆದುಳಿನ ದಿನವನ್ನಾಗಿ ಕನ್ಸಿಡರ್ ಮಾಡ್ತೀವಿ. ವಿಶ್ವ ಬ್ರೈನ್ ಟ್ಯೂಮರ್ ದಿನ ಅಂತ ಜೂನ್ 8ಕ್ಕೆ ನಾವು ಕರಿತೀವಿ. ಈ ದಿನವನ್ನೇನು ಬ್ರೈನ್ ಟ್ಯೂಮರ್ ದಿನ ಅಂತ ಆಚರಣೆ ಮಾಡ್ತಾರೆ. ಮೆದುಳಿನ ರಚನೆಯ ಅಧ್ಯಯನಕ್ಕೆ ಎನ್ಸೆಫಾಲಜಿ ಅಂತ ಹೇಳ್ತಾರೆ. ಏನು? ಎನ್ಸೆಫಾಲಜಿ ಅಂತ ಹೇಳ್ತಾರೆ ಮೆದುಳಿನ ಅಧ್ಯಯನಕ್ಕೆ. ನೆಕ್ಸ್ಟ್, ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿ ಡಾಲ್ಫಿನ್. ಇದನ್ನ ಸ್ಥಳೀಯ ಜನ ಏನಂತಾರ? ಸೂಸು ಅಂತಾನೂ ಕರೀತಾರ. ದೇಹದಲ್ಲಿ ಶ್ರವಣಾತೀತ ಶಬ್ದವನ್ನು ಉತ್ಪಾದಿಸುವ ಪ್ರಾಣಿ ಡಾಲ್ಫಿನ್ ಆಗಲಿ ತಿಮಿಂಗಿಲಾಗಲಿ ಬರುತ್ತೆ. ಒಂದು ಕಣ್ಣಿನಲ್ಲಿ ನಿದ್ರಿಸುವ ಪ್ರಾಣಿ ಡಾಲ್ಫಿನ್ ಮತ್ತು ತಿಮಿಂಗಿಲು ಕೂಡ ಬರುತ್ತೆ. ಇನ್ನು ಹಲವಾರು ಪಕ್ಷಿಗಳ ಸತೆ ಬರ್ತಾವ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಮುಮ್ಮೆದುಳು. ಆಲ್ರೆಡಿ ಒಂದು ಮಿನಿಮಮ್ ಇಲ್ಲ 4 times or 5 times ರಿಪೀಟ್ ಆಗಿದೆ ಇದು. ಮೆದುಳಿನ ಚಟುವಟಿಕೆಯನ್ನು ದಾಖಲು ಮಾಡುವುದು ಯಾವುದು? CT ಸ್ಕ್ಯಾನ್. ಹೌದಾ?
ವಿಡಿಯೋದಲ್ಲಿ ಇಷ್ಟು ನೋಡಿದ್ವಿ. ಅದೇ ರೀತಿ ಇನ್ನೂ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆನ್ಸ್ ಇರುವಂತಹ ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಟುಡೇ ಕ್ಲಾಸ್ ಕ್ವಶನ್: ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಮೀನು, ಡಾಲ್ಫಿನ್, ತಿಮಿಂಗಿಲ, ಮೊಸಳೆ. ಆನ್ಸರ್ ಇಸ್